Jai Shri Ram children, in this class we are going to learn one of the story. The name of the story is What God Does. What God Does. Page number 103. All of you open your textbook. Page number 103. What God Does. What God Does. The king and the minister in the court were engaged in a conversation. The king asked the minister, "What does God do?" "Why, sir," he seemed surprised. Even a shepherd boy could answer this question. The emperor was irritated by this response. "Oh, could he? Then why don't you produce such a shepherd boy before me?" The next day, the minister brought a young shepherd to court. The emperor asked him, "What does God do, young man?" Unafraid, the village boy replied, "Is my emperor asking these questions as a teacher or as a student?" The emperor was puzzled. "As a student," he replied. Then, took at the student's cheekiness, the boy stated, "The student continues sitting on the throne while the teacher stands before him." The emperor went red in the face. He quickly stood up and walked down. Leading the boy by the hand, he made him sit on the throne. The king took the shepherd's cloak and wrapped it around himself. With folded hands, he then asked the shepherd boy, "Oh teacher, could you please tell me what God does?" The shepherd boy laughed. "God turns a shepherd boy into an emperor and an emperor into a shepherd." The minister looked at the emperor. The king was speechless. Yes, God could do anything as he pleased, the emperor realized. Children, in this class we are going to learn one of the story. Story name is What God Does. What God Does. ಮಕ್ಕಳೇ, ಈ ಸ್ಟೋರಿಯಲ್ಲಿ ಇಟ್ ಈಸ್ ಒನ್ ಆಫ್ ದ ವೆರಿ ಇಂಟ್ರೆಸ್ಟಿಂಗ್ ಸ್ಟೋರಿ ಆಲ್ಸೋ. ವಾಟ್ ಗಾಡ್ ಡಸ್. ಗಾಡ್ ಮೀನ್ಸ್ ದೇವರು. ವಾಟ್ ಏನು, ದೇವರೇನು ಮಾಡ್ತಾನೆ ಎಂಬುದು ಸ್ಟೋರಿಯ ಟೈಟಲ್ ಮಕ್ಕಳೇ. ಲಿಸನ್ ಸ್ಟೋರಿ ನಾವ್. ದ ಕಿಂಗ್ ಆ್ಯಂಡ್ ದ ಮಿನಿಸ್ಟರ್ ಇನ್ ದ ಕೋರ್ಟ್ ವೇರ್ ಎಂಗೇಜ್ಡ್ ಇನ್ ಎ ಕನ್ವರ್ಸೇಷನ್. ದ ಕಿಂಗ್, ಕಿಂಗ್ ಮೀನ್ಸ್ ಎಂಪರರ್, ಕಿಂಗ್ ಮೀನ್ಸ್ ರಾಜ, ಎಂಪರರ್ ಅಂತ ಹೇಳ್ತೇವೆ. ಆ್ಯಂಡ್ ದ ಮಿನಿಸ್ಟರ್, ಮಂತ್ರಿ, ಮಿನಿಸ್ಟರ್ ಮೀನ್ಸ್ ಮಂತ್ರಿ. ಇನ್ ದ ಕೋರ್ಟ್, ಕೋರ್ಟ್ ಮೀನ್ಸ್ ಆಸ್ಥಾನ, ರಾಜ ಮಂತ್ರಿಗಳಿರುವ ಒಂದು ಆಸ್ಥಾನದಲ್ಲಿ. ವೇರ್ ಎಂಗೇಜ್ಡ್ ಇನ್ ಎ ಕನ್ವರ್ಸೇಷನ್. ಕನ್ವರ್ಸೇಷನ್ ಮೀನ್ಸ್ ಸಂಭಾಷಣೆ ಮಕ್ಕಳೇ, ಪರಸ್ಪರ ಮಾತುಕತೆ. ರಾಜನ ಆಸ್ಥಾನದಲ್ಲಿ ಏನಾಗ್ತುಂಟು, ರಾಜ ಮತ್ತು ಮಂತ್ರಿಗಳದ್ದು ಪರಸ್ಪರ ಎಂಗೇಜ್ ಆಗಿದ್ದಾರೆ, ಮಾತುಕತೆಯಲ್ಲಿ ಮುಳುಗಿದ್ದಾರೆ. ಪ್ರಾರಂಭ, ಸ್ಟೋರಿಯ ಕಥೆಯ ಪ್ರಾರಂಭ ಹೀಗಿದೆ. ಹಿಯರ್ 3 ಮೇನ್ ರೋಲ್ಸ್ ಆರ್ ದೇರ್. ಒನ್ ಆಫ್ ದ ಕಿಂಗ್, ಅನದರ್ ಒನ್ ಮಿನಿಸ್ಟರ್, ಆ್ಯಂಡ್ ಥರ್ಡ್ ಒನ್ ಶಿಪರ್ಡ್ ಬಾಯ್. ಶಿಪರ್ಡ್ ಬಾಯ್ ಅಂತೇಳಿದರೆ ಕುರಿ ಕಾಯೋ ಹುಡುಗನಿಗೆ, ಕುರುಬರಿಗೆ, ಕುರುಬ ಅಥವಾ ಕುರಿ ಕಾಯೋ ಹುಡುಗನಿಗೆ ಶಿಪರ್ಡ್ ಬಾಯ್ ಅಂತ 3 ಪಾತ್ರಗಳು ಬರ್ತದೆ ಈ ಕಥೆಯಲ್ಲಿ. ನೆಕ್ಸ್ಟ್ ನೋಡಿ. ದ ಕಿಂಗ್ ಆಸ್ಕ್ಡ್ ದ ಮಿನಿಸ್ಟರ್. ದ ಕಿಂಗ್ ಆಸ್ಕ್ಡ್ ದ ಮಿನಿಸ್ಟರ್. ರಾಜ ಮಂತ್ರಿಯಲ್ಲಿ ಪ್ರಶ್ನಿಸ್ತಾನೆ, ಕೇಳ್ತಾನೆ. ಆಸ್ಕ್ಡ್ ದ ಮಿನಿಸ್ಟರ್, ವಾಟ್ ಡಸ್ ಗಾಡ್ ಡೂ. ವಾಟ್ ಡಸ್ ಗಾಡ್ ಡೂ, ದೇವರೇನು ಮಾಡ್ತಾನೆ ಅಂತ ಒಂದು ಸರಳವಾದ ಪ್ರಶ್ನೆಯನ್ನು ಕೇಳಿಬಿಟ್ಟ. ಯಾರಲ್ಲಿ? ಮಂತ್ರಿಯಲ್ಲಿ. ದ ಕಿಂಗ್ ಆಸ್ಕ್ಡ್ ದ ಮಿನಿಸ್ಟರ್. ವೈ ಸರ್, ಹಿ ಸೀಮ್ಡ್ ಸರ್ಪ್ರೈಸ್ಡ್. ವೈ ಸರ್, ಹಿ ಸೀಮ್ಡ್ ಸರ್ಪ್ರೈಸ್. ಹಿ ಮೀನ್ಸ್ ಹಿಯರ್ ಮಿನಿಸ್ಟರ್. ಮಂತ್ರಿಗೆ ಆಶ್ಚರ್ಯ ಆಯಿತು, ಕೇಳ್ತಾನೆ, ಯಾಕೆ ಕೇಳಿದಿರಿ ಅಂತ, ಯಾಕೆ ಇದು ಅಂತ. ಈವನ್ ಎ ಶೀಪರ್ಡ್ ಬಾಯ್ ಕುಡ್ ಆನ್ಸರ್ ದಿಸ್ ಕ್ವಶನ್. ಈ ಸರಳವಾದ ಪ್ರಶ್ನೆಗೆ
ಈವನ್ ಎ ಶಿಪರ್ಡ್ ಬಾಯ್ ಕುಡ್ ಆನ್ಸರ್ ದಿಸ್ ಕ್ವಶನ್. ಅಂದರೆ ಈ ಪ್ರಶ್ನೆಗೆ ಈವನ್ ಎ ಕುರಿ ಕಾಯುವ ಹುಡುಗ ಕೂಡ ಈ ಪ್ರಶ್ನೆಗೆ ಉತ್ತರಿಸಬಲ್ಲ ಅಂತ ಅವನು ವ್ಯಂಗ್ಯವಾಗಿ ನುಡಿದ. ಈವನ್ ಎ ಶಿಪರ್ಡ್ ಬಾಯ್ ಕುಡ್ ಆನ್ಸರ್ ದಿಸ್ ಕ್ವಶನ್ ಬಿಕಾಸ್ ಇಟ್ ಈಸ್ ವೆರಿ ಈಸಿ ಕ್ವಶನ್. ಅವನ ಅರ್ಥದಲ್ಲಿ ಇದು ತುಂಬ ಸರಳವಾದ ಪ್ರಶ್ನೆ, ಈ ಪ್ರಶ್ನೆಗೆ ಕುರಿ ಕಾಯುವ ಹುಡುಗನೂ ಉತ್ತರಿಸಬಲ್ಲ ಅಂತ ಹೇಳಿಬಿಟ್ಟ. ದ ಎಂಪರರ್ ವಾಸ್ ಇರಿಟೇಟೆಡ್ ಬೈ ದಿಸ್ ರೆಸ್ಪಾನ್ಸ್. ನಾವು ದ ಎಂಪರರ್ ಮೀನ್ಸ್ ಕಿಂಗ್ ಇರಿಟೇಟೆಡ್ ಬೈ ದಿಸ್ ರೆಸ್ಪಾನ್ಸ್. ಅವನ ಈ ರೆಸ್ಪಾನ್ಸಿಗೆ, ಮಂತ್ರಿ ಹೇಳಿದ ಉತ್ತರಕ್ಕೆ ಅವನಿಗೆ ಏನಾಯ್ತು, ಅವನಿಗೆ ಇರಿಟೇಟ್ ಆಯಿತು. ಅವನಿಗೆ ಸರಿಯಾದ ಪ್ರಶ್ನೆಗೆ ಉತ್ತರ ಸಿಗಲಿಲ್ಲ. ಅವನು ವ್ಯಂಗ್ಯವಾಗಿ ನೋಡಿದ್ದಕ್ಕೆ ಅವನಿಗೆ ಏನಾಯಿತು, ಇರಿಟೇಟಿಂಗ್, ಪೇಷಿಯನ್ಸ್ ಇಲ್ಲದ್ದು, ತಾಳ್ಮೆ ಕಳ್ಕೊಂಡ ಕಿಂಗ್. ದ ಎಂಪರರ್ ವಾಸ್ ಇರಿಟೇಟೆಡ್ ಬೈ ದಿಸ್ ರೆಸ್ಪಾನ್ಸ್. ಓ ಕುಡ್ ಹಿ, ಹೌದಾ ಅವನು ಉತ್ತರಿಸಬಲ್ಲನೆ, ಕುಡ್ ಹಿ? ದೆನ್ ವೈ ಡೋಂಟ್ ಯು ಪ್ರೊಡ್ಯೂಸ್ ಸಚ್ ಎ ಶಿಪರ್ಡ್ ಬಾಯ್ ಬಿಫೋರ್ ಮೀ? ದೆನ್ ವೈ ಡೋಂಟ್ ಯು ಪ್ರೊಡ್ಯೂಸ್, ಹಾಗಾದರೆ ಅವನನ್ನು ನೀನು ಯಾಕೆ ನನ್ನ ಎದುರು ಬಂದು ನಿಲ್ಲಿಸಬಾರ್ದು? ಕುರಿಕಾಯೋ ಹುಡುಗ ಉತ್ತರಿಸಬಲ್ಲ ಅಂತ ಹೇಳಿದೆಯಲ್ಲ, ಹಾಗಾದರೆ ಯಾಕೆ ನನ್ನ ಮುಂದೆ ಅವನನ್ನು ನೀನು ಕರ್ತರಬಾರ್ದು ಅಂತ ಮರು ಪ್ರಶ್ನಿಸ್ತಾನೆ. ಯಾರು? ಕಿಂಗ್, ರಾಜ ಮಂತ್ರಿಗೆ ಹೇಳ್ತಾನೆ. ದೆನ್ ವೈ ಡೋಂಟ್ ಯು ಪ್ರೊಡ್ಯೂಸ್ ಸಚ್ ಎ ಶಿಪರ್ಡ್ ಬಾಯ್ ಬಿಫೋರ್ ಮೀ ಅಂತ ಹೇಳ್ತಾನೆ. ದ ನೆಕ್ಸ್ಟ್ ಡೇ, ಮಾರನೇ ದಿವಸ, ದ ನೆಕ್ಸ್ಟ್ ಡೇ ದ ಮಿನಿಸ್ಟರ್ ಬ್ರಾಟ್ ಎ ಯಂಗ್ ಶಿಪರ್ಡ್ ಟು ಕೋರ್ಟ್. ಅದರಂತೆ ಮಿನಿಸ್ಟರ್ ಏನು ಮಾಡ್ತಾನೆ, ಮಂತ್ರಿ ಬ್ರಾಟ್ ಎ ಯಂಗ್ ಶಿಪರ್ಡ್, ಒಂದು ಯುವಕ, ಕುರಿ ಕಾಯುವ ಒಂದು ಯುವಕನನ್ನು ಕೋರ್ಟ್ ಆಸ್ಥಾನಕ್ಕೆ ಕರ್ತರ್ತಾನೆ. ಬ್ರಾಟ್ ಎ ಯಂಗ್ ಶಿಪರ್ಡ್ ಟು ಕೋರ್ಟ್. ದ ಎಂಪರರ್ ಆಸ್ಕ್ಡ್ ಹಿಮ್. ನಾವು ದ ಎಂಪರರ್, ಕಿಂಗ್ ಕ್ವಶನ್ ಮಾಡ್ತಾನೆ, ವಾಟ್ ಡಸ್ ಗಾಡ್ ಡು ಯಂಗ್ ಮ್ಯಾನ್? ಅವನೆದುರು ತಂದು ನಿಲ್ಲಿಸಿದ ಅಲ್ವಾ ಕುರಿ ಕಾಯುವ ಹುಡುಗನನ್ನು. ಆದ ಕೂಡಲೇ ಕ್ವಶನ್ ಮಾಡ್ತಾನೆ, ಕಿಂಗ್ ಹೇಳ್ತಾನೆ, ವಾಟ್ ಡಸ್ ಗಾಡ್ ಡು ಯಂಗ್ ಮ್ಯಾನ್? ಈಗ ಹೇಳು ಹುಡುಗ ದೇವರೇನು ಮಾಡ್ತಾನೆ ಅಂತ ಪ್ರಶ್ನಿಸ್ತಾನೆ ಅವನಲ್ಲಿ. ಫ್ರೈಡ್ ದ ವಿಲೇಜ್ ಬಾಯ್ ರಿಪ್ಲೈಡ್, ಈಸ್ ಮೈ ಎಂಪರರ್ ಆಸ್ಕಿಂಗ್ ದಿಸ್ ಕ್ವಶನ್ ಆ್ಯಸ್ ಇಸ್ ಟೀಚರ್ ಆರ್ ಆ್ಯಸ್ ಇ ಸ್ಟೂಡೆಂಟ್? ಅನ್ಎಫ್ರೈಡ್, ಎಫ್ರೈಡ್ ಮೀನ್ಸ್ ಭಯ ಮಕ್ಕಳೇ, ಅನ್ಎಫ್ರೈಡ್ ಮೀನ್ಸ್ ಭಯವಿಲ್ಲದೆ. ದ ವಿಲೇಜ್ ಬಾಯ್, ಹಳ್ಳಿಯ ಹುಡುಗ ಅಲ್ವಾ ಅವನು, ಕುರುಬ ಹಳ್ಳಿಯ ಹುಡುಗ, ರಿಪ್ಲೈಡ್ ಮರು ಉತ್ತರಿಸ್ತಾನೆ, ಈಸ್ ಮೈ ಎಂಪರರ್, ಓ ನನ್ನ ರಾಜನೇ, ಆಸ್ಕಿಂಗ್ ದಿಸ್ ಕ್ವಶನ್, ಪ್ರಶ್ನೆ ಮಾಡಿದ್ದೀರಲ್ವಾ, ಓ ನನ್ನ ರಾಜನೇ ಪ್ರಶ್ನೆ ಮಾಡಿದ್ದೀರಲ್ವಾ, ಆ್ಯಸ್ ಎ ಟೀಚರ್ ಆರ್ ಆ್ಯಸ್ ಎ ಸ್ಟೂಡೆಂಟ್, ನೀವು ಗುರುಗಳಾಗಿ ಪ್ರಶ್ನೆ ಮಾಡಿದ್ರಾ ಅಥವಾ ಸ್ಟೂಡೆಂಟ್ ವಿದ್ಯಾರ್ಥಿಯಾಗಿ ನನ್ನನ್ನು ಪ್ರಶ್ನಿಸಿದ್ರಾ ಅಂತ ಕೇಳ್ತಾನೆ. ದ ಎಂಪರರ್ ವಾಸ್ ಪಝಲ್ಡ್. ಪಝಲ್ಡ್ ಮೀನ್ಸ್ ಮಕ್ಕಳೇ ಗಲಿಬಿಲಿಗೊಳ್ಳುವಂಥದ್ದು. ಪಝಲ್ಡ್ ಮೀನ್ಸ್ ಗಲಿಬಿಲಿ, ಕನ್ಫ್ಯೂಸ್ ಆಗುವಂಥದ್ದು, ಕನ್ಫ್ಯೂಸ್ಡ್. ಏನು ಹೇಳಬೇಕು ಅಂತ ರಾಜನಿಗೆ ತಕ್ಷಣಕ್ಕೆ ಹೊಲಿಲಿಲ್ಲ. ಆ್ಯಸ್ ಎ ಸ್ಟೂಡೆಂಟ್ ಈ ರಿಪ್ಲೈಡ್, ಏನು ಹೇಳ್ತಾನೆ, ಆ್ಯಸ್ ಎ ಸ್ಟೂಡೆಂಟ್ ನಾನು ವಿದ್ಯಾರ್ಥಿಯಾಗಿ ಕೇಳಿದೆ ಅಂತ ಹೇಳ್ತಾನೆ. ಈ ರಿಪ್ಲೈಡ್, ಹಿ ಮೀನ್ಸ್ ಯರ್ ಕಿಂಗ್. ದೆನ್ ಲುಕ್ ಎಟ್ ದ ಸ್ಟೂಡೆಂಟ್ಸ್ ಚೀಕಿನೆಸ್, ದ ಬಾಯ್ ಸ್ಟೇಟೆಡ್. ನಂತರ ಏನು ಮಾಡ್ತಾನೆ ಕುರುಬ, ಲುಕ್ ಎಟ್ ದ ಸ್ಟೂಡೆಂಟ್ಸ್ ಚೀಕಿನೆಸ್. ಚೀಕಿನೆಸ್ ಮೀನ್ಸ್ ಡಿಸ್ರೆಸ್ಪೆಕ್ಟ್ಫುಲ್, ಗೌರವವಿಲ್ಲದೆ. ರಾಜ ಅಂತ ಹೇಳುವಾಗ ಗೌರವ ಕೊಡಬೇಕಲ್ವಾ. ಈಗ ಅವನು ಹೇಳಿದ ನಾನು ವಿದ್ಯಾರ್ಥಿಯಾಗಿ ಕೇಳಿದೆ ಅಂತ ಹೇಳುವಾಗ ಅವನು ಗೌರವವಿಲ್ಲದೆ ಅವನನ್ನು ನೋಡ್ತಾನೆ. ದ ಬಾಯ್ ಸ್ಟೇಟೆಡ್, ದ ಸ್ಟೂಡೆಂಟ್ ಕಂಟಿನ್ಯೂಸ್ ಸಿಟ್ಟಿಂಗ್ ಆನ್ ದ ಥ್ರೋನ್ ವೈಲ್ ದ ಟೀಚರ್ ಸ್ಟ್ಯಾಂಡ್ ಬಿಫೋರ್ ಹಿಮ್. ದ ಸ್ಟೂಡೆಂಟ್ ಕಂಟಿನ್ಯೂಸ್ ಸಿಟ್ಟಿಂಗ್ ಆನ್ ದ ಥ್ರೋನ್ ವೈಲ್ ದ ಟೀಚರ್ ಸ್ಟ್ಯಾಂಡ್ ಬಿಫೋರ್ ಹಿಮ್. ವಿದ್ಯಾರ್ಥಿಗಳು ಗುರುಗಳ ಎದುರು ಸಿಂಹಾಸನದ ಮೇಲೆ ಕೂತ್ಕೊಳ್ಳೋದು ಸರಿಯಾ ಅಂತ ಪ್ರಶ್ನೆ ಮಾಡ್ತಾನೆ. ಗುರುಗಳು ಎದುರು ನಿಂತಿರುವಾಗ, ಟೀಚರ್ ಸ್ಟ್ಯಾಂಡ್ ಬಿಫೋರ್ ಹಿಮ್, ಗುರುಗಳು ಎದುರು ನಿಂತಿರುವಾಗ ವಿದ್ಯಾರ್ಥಿಯಾಗಿ ಸಿಂಹಾಸನದಲ್ಲಿ ಕೂತ್ಕೊಂಡೇ ಇರೋದು ಸರಿಯಾ ಅಂತ ಪ್ರಶ್ನೆ ಮಾಡ್ತಾನೆ. ದ ಎಂಪರರ್ ವೆಂಟ್ ರೆಡ್ ಇನ್ ದ ಫೇಸ್. ಹಿಯರ್ ನಾವು ಕಿಂಗ್ ವೆಂಟ್ ರೆಡ್ ಇನ್ ದ ಫೇಸ್. ಯಾಕೆ ಮಕ್ಕಳೇ ರೆಡ್ ಇನ್ ದ ಫೇಸ್ ಅಂತೇಳಿದ್ರೆ ಕೋಪಗೊಳ್ಳುವಂಥದ್ದು. ಅವನ ಮುಖ ಕೆಂಪಾಯಿತು ರಾಜಂದು. ಯಾಕೆ ಅವನಿಗೆ ಸಿಟ್ಟು ಬಂತು. ಯಾಕೆ ಏನಂತ ಹೇಳಿದವನು, ದ ಸ್ಟೂಡೆಂಟ್ ಕುರುಬ ಎಂತ ಹೇಳಿದ ಶಿಪರ್ಡ್ ಬಾಯ್, ದ ಸ್ಟೂಡೆಂಟ್ ಕಂಟಿನ್ಯೂಸ್ ಸಿಟ್ಟಿಂಗ್ ಆನ್ ದಿ ಥ್ರೋನ್ ವೈಲ್ ದ ಟೀಚರ್ ಸ್ಟ್ಯಾಂಡ್ ಬಿಫೋರ್ ಹಿಮ್. ಹಾಗೆ ಹೇಳಿದ್ದಕ್ಕೆ ಅವನಿಗೆ ಸಿಟ್ಟು ಬಂತು. ಏನು ಮಾಡ್ತಾನೆ ನೋಡಿ, ಹಿ ಕ್ವಿಕ್ಲಿ ಸ್ಟುಡ್ ಅಪ್ ಆ್ಯಂಡ್ ವಾಕ್ಡ್ ಡೌನ್. ಅವನು ರಾಜ, ಹಿ ಮೀನ್ಸ್ ಯರ್ ಕಿಂಗ್, ರಾಜ. ಕ್ವಿಕ್ಲಿ ತಕ್ಷಣವೇ ಕ್ವಿಕ್ಲಿ ಸ್ಟುಡ್ ಅಪ್ ನಿಲ್ತಾನೆ, ಆ್ಯಂಡ್ ವಾಕ್ ಡೌನ್ ನಿಂತು ಕೆಳಗಿಳಿದು ಬರ್ತಾನೆ. ಅವನು ಕೂತ್ಕೊಂಡ ಸಿಂಹಾಸನದಿಂದ ಎದ್ದು ಕೆಳಗೆ ಬರ್ತಾನೆ. ಲೀಡಿಂಗ್ ದ ಬಾಯ್ ಬೈ ದ ಹ್ಯಾಂಡ್,
ಹಿ ಮೇಡ್ ಹಿಮ್ ಸಿಟ್ ಆನ್ ದಿ ಥ್ರೋನ್. ಥ್ರೋನ್ ಮೀನ್ಸ್ ಸಿಂಹಾಸನ, ಗದ್ದುಗೆ ಅಂತ ಹೇಳ್ತೇವೆ, ರಾಜರು ಕೂತ್ಕೊಳ್ಳೋ ಸಿಂಹಾಸನ ಉಂಟಲ್ವಾ, ಅದಕ್ಕೆ ಥ್ರೋನ್ ಅಂತ ಹೇಳುವಂಥದ್ದು. ಅದನ್ನು ಕುರುಬನಿಗೆ ತೋರಿಸ್ತಾನೆ, ಅಲ್ಲಿ ಹೋಗಿ ಕೂತ್ಕೊಳ್ಳಿಕ್ಕೆ ಕೈಯಲ್ಲಿ ಅವನು ತೋರಿಸ್ತಾನೆ. ದ ಕಿಂಗ್ ಟುಕ್ ದ ಶಿಪರ್ಡ್ಸ್ ಕ್ಲೋಕ್ ಆ್ಯಂಡ್ ರ್ಯಾಪ್ಡ್ ಇಟ್ ಅರೌಂಡ್ ಹಿಮ್ಸೆಲ್ಫ್. ಕಿಂಗ್ ಟುಕ್ ದ ಶಿಪರ್ಡ್ ಕ್ಲೋಕ್ ಮೀನ್ಸ್ ಪೀಸ್ ಆಫ್ ಕ್ಲೋತ್ ಮಕ್ಕಳೇ. ಆ ಕುರುಬನ ಕೈಯಲ್ಲಿದ್ದ ಒಂದು ಬೈರಸ್ ಥರ ಇರ್ಬೋದು ಬಟ್ಟೆಗಳನ್ನು, ಅವನಲ್ಲಿರುವ ಒಂದು ಕೋಟನ್ನು ಸಹ ಇವನು ತೆಗೊಳ್ತಾನೆ. ವಿತ್ ಫೋಲ್ಡೆಡ್ ಹ್ಯಾಂಡ್ಸ್, ಕೈ ಕಟ್ಟಿ ನಿಲ್ತಾನೆ. ಹಿ ದೆನ್ ಆಸ್ಕ್ಡ್ ದ ಶಿಪರ್ಡ್ ಬಾಯ್. ಈಗ ಶಿಪರ್ಡ್ ಬಾಯ್ ನಿಂತಲ್ಲಿ ರಾಜ ನಿಂತಿದ್ದಾನೆ, ರಾಜ ಕೂತಲ್ಲಿ ಶಿಪರ್ಡ್ ಬಾಯ್ ಕೂತಿದ್ದಾನೆ. ಈಗ ಫೋಲ್ಡೆಡ್ ಹ್ಯಾಂಡ್, ಕೈ ಕಟ್ಟಿ. ಹಿ ದೆನ್ ಆಸ್ಕ್ಡ್ ದ ಶಿಪರ್ಡ್ ಬಾಯ್, ರಾಜ ಶಿಪರ್ಡ್ ಬಾಯ್ ಹತ್ರ, ಕುರುಬನ ಹತ್ರ ಪ್ರಶ್ನಿಸ್ತಾರೆ. ಓ ಟೀಚರ್, ಕುಡ್ ಯು ಪ್ಲೀಸ್ ಟೆಲ್ ಮಿ ವಾಟ್ ಗಾಡ್ ಡಸ್. ಓ ಟೀಚರ್, ಈಗ ಟೀಚರ್ ಅಂತ ಹೇಳಬೇಕಲ್ಲ, ಅವನು ಸ್ಟೂಡೆಂಟ್ ಅಂತ ಹೇಳಿ ಆಗಿದೆ, ನಾನೀಗ ಸ್ಟೂಡೆಂಟ್ ಆಗಿ ನಿನ್ನನ್ನು ಪ್ರಶ್ನಿಸಿದ್ದೇನೆ ಅಂತ ಅಲ್ವಾ. ಆದ ಕಾರಣ ಈಗ ರಾಜ ಹೇಳ್ತಾನೆ, ಓ ಟೀಚರ್, ಓ ಗುರುಗಳೇ, ಕುಡ್ ಯು ಪ್ಲೀಸ್, ಈಗಲಾದರೂ ಹೇಳ್ಬೋದಾ ನೀವು ದೇವರೇನು ಮಾಡ್ತಾನೆ ಎಂಬ ಪ್ರಶ್ನೆಗೆ ಉತ್ತರಿಸ್ಬೋದಾ ಅಂತ ಈಗ ರಾಜ ಪುನಃ ಪ್ರಶ್ನಿಸ್ತಾನೆ. ಕುಡ್ ಯು ಪ್ಲೀಸ್ ಟೆಲ್ ಮಿ ವಾಟ್ ಗಾಡ್ ಡಸ್. ದ ಶಿಪರ್ಡ್ ಬಾಯ್ ಲಾಫ್ಡ್. ಈಗ ಎಂತ ಮಾಡ್ತಾನೆ ಶಿಪರ್ಡ್ ಬಾಯ್, ಕುರುಬ, ಲಾಫ್ಡ್ ಮೀನ್ಸ್ ನಗುವಂಥದ್ದು, ಜೋರಾಗಿ ನಗ್ತಾನೆ, ಲಾಫ್ಡ್. ಗಾಡ್ ಟರ್ನ್ಸ್ ಎ ಶಿಪರ್ಡ್ ಬಾಯ್ ಇಂಟು ಆ್ಯನ್ ಎಂಪರರ್ ಆ್ಯಂಡ್ ಆ್ಯನ್ ಎಂಪರರ್ ಇಂಟು ಎ ಶಿಪರ್ಡ್. ಏನಂತ ಸ್ಟೇಟ್ಮೆಂಟ್ ಕೊಡ್ತಾನೆ, ಗಾಡ್ ಟರ್ನ್ಸ್ ಎ ಶಿಪರ್ಡ್ ಬಾಯ್ ಇಂಟು ಆ್ಯನ್ ಎಂಪರರ್. ಗಾಡ್, ದೇವರು ಏನು ಮಾಡ್ತಾನೆ, ದೇವರು ಬದಲಾಯಿಸಬಲ್ಲ ಶಿಪರ್ಡ್ ಬಾಯ್, ಕುರುಬನನ್ನು ಎಂಪರರ್, ರಾಜನಾಗಿ ಬದಲಾಯಿಸಬಲ್ಲ. ಆ್ಯಂಡ್ ಆ್ಯನ್ ಎಂಪರರ್ ಇಂಟು ಎ ಶಿಪರ್ಡ್. ಆ್ಯಂಡ್ ಆ್ಯನ್ ಎಂಪರರ್, ರಾಜನನ್ನು ಕುರುಬನಾಗಿ ಬದಲಾಯಿಸಬಲ್ಲ, ಕುರುಬನನ್ನು ರಾಜನಾಗಿ ಬದಲಾಯಿಸಬಲ್ಲ ಅಂತ ಒಂದು ಸ್ಟೇಟ್ಮೆಂಟನ್ನು ಈಗ ಕುರುಬ ಕೊಡ್ತಾನೆ. ಗಾಡ್ ಟರ್ನ್ಸ್ ಎ ಶಿಪರ್ಡ್ ಬಾಯ್ ಇಂಟು ಆ್ಯನ್ ಎಂಪರರ್ ಆ್ಯಂಡ್ ಆ್ಯನ್ ಎಂಪರರ್ ಇಂಟು ಎ ಶಿಪರ್ಡ್. ದ ಮಿನಿಸ್ಟರ್ ಲುಕ್ಡ್ ಎಟ್ ದ ಎಂಪರರ್. ಈಗ ಮಂತ್ರಿಗಳು ರಾಜನನ್ನು ನೋಡ್ತಾರೆ. ಲುಕ್ಡ್ ಎಟ್ ದ ಎಂಪರರ್. ದ ಕಿಂಗ್ ವಾಸ್ ಸ್ಪೀಚ್ಲೆಸ್. ಈಗ ದ ಕಿಂಗ್ ವಾಸ್ ಎಂಪರರ್ ಸ್ಪೀಚ್ಲೆಸ್ ಅಂದರೆ ಅವನಿಗೆ ಏನು ಹೇಳಬೇಕು, ಈಗ ಮಾತೇ ಬರ್ತಾ ಇಲ್ಲ ರಾಜನಿಗೆ, ಏನು ಹೇಳಬೇಕು ಅಂತಲೇ ಗೊತ್ತಾಗಲಿಲ್ಲ. ಎಸ್, ಅವನಿಗೀಗ ಅರಿವಾಗಿರ್ತದೆ ಕುರುಬ ಹೇಳಿದ್ದು ಸರಿ. ಎಸ್, ಗಾಡ್ ಕುಡ್ ಡೂ ಎನಿಥಿಂಗ್ ಆ್ಯಸ್ ಈ ಪ್ಲೀಸ್ಡ್. ಗಾಡ್ ಕುಡ್ ಡೂ ಎನಿಥಿಂಗ್, ದೇವರು ಏನು ಬೇಕಾದರೂ ಮಾಡಿಯಾನು ಅವನಿಚ್ಛೆಯಂತೆ, ಅವನ ಸಂತೋಷದಂತೆ ಅವನು ಏನು ಬೇಕಾದರೂ, ಪ್ಲೀಸ್ಡ್ ಅವನಿಷ್ಟಪಟ್ಟಂತೆ ಏನು ಬೇಕಾದರೂ ಮಾಡಿಯಾನು. ದ ಎಂಪರರ್ ರಿಯಲೈಸ್ಡ್. ದ ಎಂಪರರ್ ಕಿಂಗಿಗೆ ರಿಯಲೈಸ್ಡ್, ಅವನಿಗೀಗ ಅದರ ಅರಿವಾಯಿತು, ಅವನಿಗೆ ಸತ್ಯದ ಅರಿವಾಯಿತು. ಹೌದು, ಕುರುಬ ಹೇಳಿದಾಗೆ ದೇವರು ಅವನಿಷ್ಟ ಬಂದಂತೆ ಏನು ಬೇಕಾದರೂ, ಹೇಗೆ ಬೇಕಾದರೂ ಸಮಯವನ್ನು ಅಥವಾ ವ್ಯಕ್ತಿಗಳನ್ನು ಬದಲಾಯಿಸಲು ಸಾಧ್ಯವಿದೆ ಎಂಬುದು ಅವನಿಗೀಗ ಮನದಟ್ಟಾಯಿತು. ದ ಎಂಪರರ್ ರಿಯಲೈಸ್ಡ್.